ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಬಿಗ್ ರಿಲೀಫ್. ನೇಮಕಾತಿ ಪರೀಕ್ಷೆಯಲ್ಲಿ ವಿವರಣಾತ್ಮಕ ಪರೀಕ್ಷೆ ರದ್ದು. ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ. ಸ್ಕ್ರೀನ್ ಮೇಲೆ ದಿನಾಂಕ ಗಮನಿಸ್ತಿರ್ಬೋದು, 30 ಜುಲೈ 2026. ಬನ್ನಿ ಆಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ನೋಡ್ತಾ ಬಂದೋಣ. ರಾಜ್ಯದಲ್ಲಿ ಶಿಕ್ಷಕರ ಹುದ್ದೆಯ ಕನಸು ಕಾಣುತ್ತಿರುವ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಚಿವ ಸಂಪುಟ ಹಾಗೂ ಶಿಕ್ಷಣ ಇಲಾಖೆ ಅತ್ಯಂತ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇನ್ನು ಮುಂದೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ ವಿವರಣಾತ್ಮಕ ಅಂದರೆ ಈಗ ಸರ್ಕಾರ ನೂತನ ನಿರ್ಧಾರದಿಂದ ಮುಂಬರುವ ಎಲ್ಲ ಮಾದರಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ಬಹು ಆಯ್ಕೆಯ ಪ್ರಶ್ನೆಗಳು MCQ ಅಥವಾ ಆಬ್ಜೆಕ್ಟಿವ್ ಟೈಪ್ ಆಧಾರದ ಮೇಲೆ ನಡೆಯಲಿದೆ. ಯಾವೆಲ್ಲ ನೇಮಕಾತಿಗಳಿಗೆ ಅನ್ವಯವಾಗಲಿದೆ ಅಂತ ನೋಡ್ತಾ ಬಂದರೆ, ಸರ್ಕಾರ ಈ ಹೊಸ ನಿಯಮಗಳಿಗೆ ಮುಂಬರುವ ಪ್ರಮುಖ 3 ಹಂತದ ಶಿಕ್ಷಕರ ನೇಮಕಾತಿಗಳಿಗೆ ನೇರವಾಗಿ ಅನ್ವಯವಾಗಲಿದೆ. GPSTR, HSTR ಮತ್ತು PSTR. ಬದಲಾವಣೆಗೆ ಕಾರಣವೇನು ಅಂತ ನೋಡ್ತಾ ಬಂದರೆ, ಡಿಸ್ಕ್ರಿಪ್ಟಿವ್ ಮಾದರಿಯ ಪರೀಕ್ಷೆಗಳಾಗಿದ್ದಾಗ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸುದೀರ್ಘ ಸಮಯ ಹಿಡಿಯುತ್ತಿತ್ತು. ಇದರಿಂದಾಗಿ ನೇಮಕಾತಿ ಪ್ರಕ್ರಿಯೆ ಕೂಡ ವಿಳಂಬವಾಗಿ ಫಲಿತಾಂಶ ಪ್ರಕಟಣೆ ಹಾಗೂ ಅಂಕಪಟ್ಟಿ ಪರಿಶೀಲನೆ ಭಾಳಷ್ಟು ಟೈಮ್ ಹಿಡಿತಾ ಇತ್ತು. ಅಷ್ಟೇ ಅಲ್ಲದೆ ಮೌಲ್ಯಮಾಪನ ವೇಳೆ ಅಂಕಗಳ ವ್ಯತ್ಯಾಸ ಹಾಗೂ ಗೊಂದಲಗಳಿಂದ ಪ್ರಕರಣಗಳು ಕೋರ್ಟ್ ಕೂಡ ಹೋಗ್ತಾ ಇದ್ದು. ಹಾಗಾಗಿ ಈಗ ಶೀಘ್ರದಲ್ಲಿ ಅಧಿಸೂಚನೆ ಕೂಡ ಪ್ರಕಟವಾಗಲಿದೆ. ಪರೀಕ್ಷೆ ಮಾದರಿಯ ಕುರಿತು ಶಿಕ್ಷಣ ಇಲಾಖೆಯು ಇಂದೇ ಅಥವಾ ನಾಳೆ ಒಳಗೆ ಅಧಿಕೃತ ಆದೇಶ ಹಾಗೂ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸುವ ಸಕಲ ಸಿದ್ಧತೆ ನಡೆಸಿದೆ. ದೀರ್ಘಕಾಲದಿಂದ ಶಿಕ್ಷಕ ಹುದ್ದೆಯ ನಿರೀಕ್ಷೆಯಲ್ಲಿದ್ದ ಉದ್ಯೋಗಾಕಾಂಕ್ಷಿಗಳಿಗೆ ಹಾಗೂ B.Ed, D.Ed ಮುಗಿಸಿದ ಅಭ್ಯರ್ಥಿಗಳಿಗೆ ಈ ನಿರ್ಧಾರ ತೀವ್ರ ಸಂತಸ ತಂದಿದೆ ಅಂತ ಮಾಹಿತಿ.